ಬೇರೆ ಬೇರೆ ಜಾಗದಲ್ಲಿ ಹೆರಿಗೆ ಆಸ್ಪತ್ರೆಗಳಿಂದ ಪ್ರತಿ 4-5 ಬಾಡಿಗೆ ಒಂದು, ಅದೇ ರೀತಿಯಲ್ಲಿ ವಾಣಿವಿಲಾಸ್ ಹಾಸ್ಪಿಟಲ್ ದೊಡ್ಡ ಹಾಸ್ಪಿಟಲ್. ಈವನ್ ಫಸ್ಟ್ ಮೀಟಿಂಗ್ ನಾವು ಮಾಡಿದಾಗ ನಮ್ಮ ಆಂದೋಲನದ್ದು ಜನ ಫುಲ್ ಮಾತಾಡಿದ್ದಾರೆ. ಹೆರಿಗೆ ಹೋಗುವಾಗ ಒಂದು ಪ್ರತಿ ಜಾಗದಲ್ಲಿಯೂ ಕರಪ್ಷನ್, ದುಡ್ಡು ಕೊಟ್ಟಿಲ್ಲ ಅಂದರೆ ಹೆರಿಗೆ ಮಾಡೋದು, ಪೇನ್ ಶುರು ಆಗುತ್ತೆ, ಅವರು ಮೊಬೈಲ್ ಆಟಾಡ್ತಾ ಇರ್ತಾರೆ, ಹತ್ರ ಸ್ಥಿತಿ. ಓಕೆ, ಅದನ್ನು ಗಂಡು ಮಗು ಆದರೆ ಇನ್ನೂ ಜಾಸ್ತಿ ಕೊಡಬೇಕು, ಹೆಣ್ಣು ಮಗು ಆದರೆ ಡಿಸ್ಕೌಂಟ್ ಕೊಡಬೇಕು. ಹೆಣ್ಣು ಮಕ್ಕಳಿಗೆ ವ್ಯಾಲ್ಯೂ ಇಲ್ಲ. ಓಕೆ, ಇಡೀ ಬೆಂಗಳೂರಲ್ಲಿ ಇದೆ ಡಿಸ್ಕೌಂಟ್. ಓಕೆ, ಗಂಡು ಮಗು ಆದರೆ 10,000 ಆದರೆ, ಹೆಣ್ಣು ಮಗು ಆದರೆ 8,000. ಆ ರೀತಿ ದುಡ್ಡು ಕೊಟ್ಟಿಲ್ಲ ಅಂದರೆ ನೋಡೋದು ಇಲ್ಲ. ಇನ್ನೊಂದು ಹೆರಿಗೆ ಆಗುವಾಗಲೂ ಕ್ಯಾರ್ಲೆಸ್ ಆಗಿ ನೋಡೋದು, ಮಹಿಳೆಯರು ಸತ್ತೋಗಿರೋದು, ಮಗು ಸತ್ತೋಗಿರೋದು ಕಾಮನ್ ಆಗಿ ಆಗುತ್ತೆ. ವಾಣಿ ವಿಲಾಸ್ ಆದರೆ ಅದೊಂದು ನರಕ. ಯಾರಿಗೂ ವಾಣಿ ವಿಲಾಸ್ ಬಗ್ಗೆ ಪಾಸಿಟಿವ್ ಒಪಿನಿಯನ್ ಇರಬೇಕು. ಅದೇ ಮುಸ್ಲಿಂ ಮಹಿಳೆಯರು ಹೋದ್ರೆ ಇನ್ನೂ ವರ್ಷ ಬರುತ್ತೆ. ದೃಷ್ಟಿನಲ್ಲಿ ಮುಸ್ಲಿಂ ಮಹಿಳೆಯರಂದ್ರೆ ಅವ್ರ ಬೇರೆ ಏನು ಕೆಲಸ ಮಾಡಲ್ಲ ಲೈಫಲ್ಲಿ, ಮಕ್ಕಳು ಮಾಡೋದೇ ಕೆಲಸ ಅವರು. ಆ ರೀತಿ ಯೋಚನೆ ಮಾಡ್ತಾರೆ. ಓಕೆ, ಆ ಪದ ಬಳಸ್ತಾ ಇದ್ದಾರೆ, ಕಾಮನ್ ಆಗಿ ಹೇಳ್ತಾರೆ. ಫೇಸ್ ಕೊಡುವ ಗೊತ್ತಿಲ್ಲ ನನಗೆ, ಇವಾಗ ಯಾಕೆ ಬಂದಿದ್ದೀನಿ. ಇದು ಕಾಮನ್, ವೆರಿ ವೆರಿ ಕಾಮನ್. ಓಕೆ, ಸೊ ಮುಸ್ಲಿಂ ಮಹಿಳೆಯರಿಗೆ ಹೆರಿಗೆ ವಿಷಯ ಬಂದಾಗ, ಬೇರೆ ವಿಷಯ ಬಂದಾಗ ಹಾಸ್ಪಿಟಲ್ಸ್ ಅಲ್ಲಿ ತುಂಬಾನೇ ಕೆಟ್ಟದಾಗಿ ಬದುಕ್ತಾರೆ ಅವರು. ಈ ತರ ಸ್ಥಿತಿ ಇದೆ. ಇನ್ನೊಂದು, ನಾವು ಹಾಸ್ಪಿಟಲ್ ಸ್ಟಾಫ್ ವಿಷಯ ಇರ್ಬೋದು ಅಥವಾ ಮೆಡಿಸಿನ್ಸ್ ವಿಷಯ ಇರ್ಬೋದು, ಅದಕ್ಕೆ ಬಜೆಟ್ ಬೇಕಾಗುತ್ತೆ. ನಮಗೆ ಗೊತ್ತಿಲ್ಲ ಅಷ್ಟು ದುಡ್ಡು ಸರ್ಕಾರದ ಇದೆಯಾ ಇಲ್ವಾ. ನಾವು ಕೇಳ್ಕೊಂಡಿರೋದೇನೆಂದ್ರೆ ಈ 5 ಗ್ಯಾರಂಟಿ ಕೊಡ್ಲಿಕ್ಕೆ ಅವ್ರ ಹತ್ರ ದುಡ್ಡು ಸಾಕಾಗ್ತಾ ಇಲ್ಲ, ಅದರಿಂದ ಬೇರೆ ಯಾವ ಸ್ಕೀಮನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೆ ದುಡ್ಡಿಲ್ಲ ಅನ್ನೋದು ಕೇಳಿಸ್ಕೊಂಡೇವೆ. ಆದರೆ ಈ ಕರಪ್ಷನ್ ಏನಾಗುತ್ತೆ, ಭ್ರಷ್ಟಾಚಾರ ಒಂದೊಂದು ಹಾಸ್ಪಿಟಲ್ ಅಲ್ಲಿ, ಓಕೆ, ಅಲ್ಲಿ ರೂಲ್ ಇಲ್ಲ ಸರ್ಕಾರದ ಇಷ್ಟು ತಗೊಳ್ಳಿ ಅಂತ. ಅದರಿಂದ ನನಗನ್ಸೋದು ಮೋಸ್ಟ್ಲಿ ಈ ವಿಷಯದಲ್ಲಿ ಸ್ಥಳೀಯವಾಗಿ ಏನು ಭ್ರಷ್ಟಾಚಾರ ಇದೆ ಅದನ್ನು ನಾವು ಫೈಟ್ ಮಾಡ್ಲಿಕ್ಕೆ ಆಗಬಹುದು ಅಂತ ಅನಿಸ್ತದೆ. ಪ್ಲಸ್ ಆಲ್ರೆಡಿ ನಮ್ಮಲ್ಲಿ ಒಬ್ಬರಾದ ಕಮಿಟಿ ಅವರು ಸ್ವಲ್ಪ ಕೆಲಸ ಮಾಡಿ, ಓಕೆ, ಒಂದು ಜಾಗದಲ್ಲಿ ಈ ರೀತಿ ಏನು ಲಂಚ ತಗೊಂತ ಇದ್ರು, ಓಕೆ, ಅದನ್ನು ಸ್ಟಾಪ್ ಮಾಡಿಸಿದ್ದಾರೆ ಅಥವಾ ಕಡಿಮೆ ಮಾಡಿದ್ದಾರೆ. ಬೆಂಗಳೂರು ನಾರ್ತ್ ಅಲ್ಲಿ ಪೀಣ್ಯ ಹೆಸರುಘಟ್ಟ ಏರಿಯಾದಲ್ಲಿ ದಾಸರಹಳ್ಳಿ ಮೆಟರ್ನಿಟಿ ಹೋಮ್ ಅಲ್ಲಿ, ಅಲ್ಲಿ ಆ ಥರ ಒಂದು ಬದಲಾವಣೆ ಆಲ್ರೆಡಿ ನೋಡಿದ್ವಿ ನಾವು. ನನ್ನ ಪ್ರಪೋಸಲ್ ಏನಂದ್ರೆ, ನಾವು ಜಾಸ್ತಿ ಮಾತಾಡೋದು ಬೇಡ. ಹೆರಿಗೆ ಆಸ್ಪತ್ರೆಯಲ್ಲಿ ಸಮಸ್ಯೆ ಎಷ್ಟಿದ್ದಾರೆ ಎಲ್ಲರೂ ಇರ್ತಿದ್ದಾರೆ. ಓಕೆ, ಸೊ ಅದರ ವಿರುದ್ಧವಾಗಿ ನಾವೊಂದು ಸಿಸ್ಟಮ್ಯಾಟಿಕ್ ಆಗಿ ಸಿಂಗಲ್ ಪಾಯಿಂಟ್ ಅಜೆಂಡಾ ಹಾಕೋದು ಫೈಟ್ ಮಾಡ್ಲಿಕ್ಕಾಗುತ್ತೆ. ನನ್ನ ಪ್ರಶ್ನೆ, ಬೆಂಗಳೂರಿನಲ್ಲಿ ನಮ್ಮ ಪಾರ್ಟ್ನರ್ಸಲ್ಲಿ ಯಾರಿದ್ದಾರೋ 6-7 ಗುಂಪುಗಳು, ಅವರೇ ಒಂದು 30-40 PHC ಕೆಲಸ ಮಾಡ್ತಾರೆ. ಈಸಿಯಾಗಿ 5-6 ಹೆರಿಗೆ ಆಸ್ಪತ್ರೆಗಳನ್ನ ನಾವು ಕವರ್ ಮಾಡ್ತಿರ್ಬೋದು. ಅದೇ ಇರುವಾಗ ಬೆಂಗಳೂರಲ್ಲಿ ಈಸಿಯಾಗಿ ನಾವು ಹೋರಾಟ ಮಾಡ್ಬೋದು, ಬೇರೆ ಜಾಗದಲ್ಲೂ ಮಾಡ್ಬೋದು. ಓಕೆ, ಒಂದು ಕೋಆರ್ಡಿನೇಟ್ ಮಾಡ್ಕೊಂಡು ಮಾಡಿದ್ರೆ ಬೆಂಗಳೂರು, ದಾವಣಗೆರೆ, ಬೆಳಗಾವಿ, ಬೇರೆ ಬೇರೆ ಜಾಗದಲ್ಲಿ ಇಟ್ ವಿಲ್ ಆಲ್ಸೋ ಗೆಟ್ ದ ವಿಸಿಬಲ್. ಪ್ಲಸ್ ನಾವು ಇದನ್ನು ಮಾಡುವಾಗ ಬೇರೆ ಮಹಿಳಾ ಸಂಘಗಳು ನಮ್ಮ ಜೊತೆ ಸೇರ್ಕೋಬಹುದು, ಸಂಘಟನೆಗಳು ಲೋಕಲ್